ಹೌದು ಸ್ನೇಹಿತರೆ, ಅಷ್ಟಕ್ಕೂ ಬಿಜೆಪಿ ಮತ್ತು ಸಂಘದ ಅಭಿಯಾನ ಯಾವುದು? ಇದರಲ್ಲಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ದಳಪತಿ ವಿಜಯ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಬಿಜೆಪಿ ಮತ್ತು ಸಂಘದವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ತೀರ್ಪಿನ ಬಳಿಕ ಮುಸ್ಲಿಮರಲ್ಲಿ ಸಂಭ್ರಮದ ಸುದ್ದಿಯಾಗಿದೆ. ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ದಿ ರಾಜನೀತಿಯ ವಿಶೇಷ ವಿಭಾಗ ಸುದ್ದಿ ಮತ್ತು ವಿಶ್ಲೇಷಣೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ಕಾಶಿ, ಮಥುರಾ ಮತ್ತು ಜ್ಞಾನವಾಪಿ ವಿಚಾರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡು ಕಡೆಯವರು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿ ಹೊಸ ವಿವಾದ ಹುಟ್ಟುಹಾಕಿತ್ತು. ಅದೇ ಸಮಯದಲ್ಲಿ ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ದಳಪತಿ ವಿಜಯ್ ಮುಸ್ಲಿಮರಿಗಾಗಿ ಒಂದು ದೊಡ್ಡ ಹೆಜ್ಜೆ ಇಡುವಂತಹ ತೀರ್ಪೊಂದನ್ನು ನೀಡಿದೆ. ಈ ತೀರ್ಪನ್ನು ಬಿಜೆಪಿ ಮತ್ತು ಸಂಘದ ವಿರುದ್ಧ ಅಂತಾನೆ ಪರಿಗಣಿಸಲಾಗ್ತಿದೆ. ಅಸಲಿಗೆ ಸ್ನೇಹಿತರೆ, ದಳಪತಿ ವಿಜಯ್ ಸಿಎಂ ಆಗುವ ಮುನ್ನವೇ ತಮ್ಮ ಪ್ರಣಾಳಿಕೆ ಹಾಗೂ ರ್ಯಾಲಿಗಳಲ್ಲಿ ಘೋಷಣೆ ಮಾಡಿದ್ರು ತಮ್ಮ ಸರ್ಕಾರ ಬಂದರೆ ಹಿಂದೂ ಮುಸ್ಲಿಂ ಮಾಡುವ ಬಿಜೆಪಿ ಮತ್ತು ಬಲಪಂಥೀಯರ ಅಜೆಂಡಾವನ್ನು ತಮ್ಮ ರಾಜ್ಯದಲ್ಲಿ ನಡೆಯಲು ಬಿಡುವುದಿಲ್ಲ ಅಂತ. ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ತಮ್ಮ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ತಾರತಮ್ಯ ಆಗಲು ಬಿಡಲ್ಲ. ಎಲ್ಲರ ಜೊತೆ ಸಮಾನವಾಗಿ ನಡೆದುಕೊಳ್ತೀವಿ, ಮುಸ್ಲಿಮರ ಜೊತೆ ತಾರತಮ್ಯ ಆಗಲು ಬಿಡಲ್ಲ ಅಂತ. ಅದಕ್ಕಾಗಿಯೇ ದಳಪತಿ ವಿಜಯ್ ಹೈಕೋರ್ಟ್ನ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿ ಮುಸ್ಲಿಂ ಸಮುದಾಯದ ಪರವಾಗಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಸ್ನೇಹಿತರೆ, ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದಳಪತಿ ವಿಜಯ್ ಆ ತೀರ್ಪಿಗೆ ಕೇವಲ ತಡೆಯಾಜ್ಞೆ ತಂದಿದ್ದಷ್ಟೇ ಅಲ್ಲದೆ ಹೊಸದೊಂದು ಚರ್ಚೆಗೂ ನಾಂದಿ ಹಾಡಿದ್ದಾರೆ. ಸ್ನೇಹಿತರೆ, ಬಿಜೆಪಿ ಮತ್ತು ಸಂಘದವರು ತುಂಬಾ ದಿನಗಳಿಂದ ಯಾವ ತೀರ್ಪಿಗಾಗಿ ಪ್ರಯತ್ನ ಪಡ್ತಾ ಇದ್ರೋ ಮದ್ರಾಸ್ ಹೈಕೋರ್ಟ್ನ ಆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ತಡೆಹಿಡಿದಿದೆ. ಇದು ಅವರಿಗೆ ದೊಡ್ಡ ಆಘಾತ. ಮೊದಲಿಗೆ ನಿಮಗೆ ಸುದ್ದಿಯ ಒಂದು ಭಾಗವನ್ನು ಹೇಳ್ತೀನಿ, ಆಮೇಲೆ ಮುಖ್ಯ ಸುದ್ದಿಗೆ ಬರ್ತೀನಿ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅನ್ನೋದು ಬಿಜೆಪಿ ಮತ್ತು ಸಂಘದ ಅಭಿಯಾನವಾಗಿತ್ತು. ಇದಕ್ಕೆ ಮದ್ರಾಸ್ ಹೈಕೋರ್ಟ್ ಸಮ್ಮತಿ ಸೂಚಿಸಿತ್ತು. ಆ ಆದೇಶವನ್ನು ದಳಪತಿ ವಿಜಯ್ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋದರು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ಮದ್ರಾಸ್ ಹೈಕೋರ್ಟ್ನ ಆ ತೀರ್ಪಿಗೆ ತಡೆಯಾಜ್ಞೆ ನೀಡಿದೆ. ದಳಪತಿ ಸರ್ಕಾರ ಆ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಆ ತೀರ್ಪನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿತ್ತು. ಇದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಬಾರ್ ಅಂಡ್ ಬೆಂಚ್ ವರದಿಯ ಪ್ರಕಾರ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರ ಪೀಠ ತಮಿಳುನಾಡು ಸರ್ಕಾರದ ಮೇಲ್ಮನವಿ ವಿಚಾರಣೆ ನಡೆಸಿ ಈ ಆದೇಶ ನೀಡಿದೆ. ಮೂಲ ಅರ್ಜಿಯು ಕೇವಲ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಅಧಿಕೃತ ಕಸಾಯಿಖಾನೆಗಳ ಹೊರಗೆ ಹಸು ಮತ್ತು ಕರುಗಳನ್ನು ಬಲಿಕೊಡುವ ಆರೋಪಕ್ಕೆ ಮಾತ್ರ ಸೀಮಿತವಾಗಿತ್ತು ಎಂದು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿತ್ತು. ಅಂದ್ರೆ ಆ ವಿಚಾರಕ್ಕೆ ಮಾತ್ರ ಈ ಅರ್ಜಿ ಸೀಮಿತವಾಗಿತ್ತು. ಆದರೆ ಬಿಜೆಪಿ ಮತ್ತು ಸಂಘದ ಅಭಿಯಾನದ ಈ ಅರ್ಜಿಯ ವಿಚಾರಣೆ ವೇಳೆ ಮದ್ರಾಸ್ ಹೈಕೋರ್ಟ್ ವಿಭಾಗೀಯ ಪೀಠ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ರಾಜ್ಯದಲ್ಲಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಪ್ರತಿಬಂಧ ಹೇರುವಂತೆ ಆದೇಶ ನೀಡಿಬಿಟ್ಟಿತು. ಇದು ಅರ್ಜಿಯ ವ್ಯಾಪ್ತಿಯಿಂದ ಹೊರಗಿತ್ತು ಮತ್ತು ಕಾನೂನಿಗೆ ವಿರುದ್ಧವಾಗಿತ್ತು. ನಿಮಗೆ ಗೊತ್ತಿರಲಿ, ಮದ್ರಾಸ್ ಹೈಕೋರ್ಟ್ ಮೇ 27 ರಂದು ನೀಡಿದ ತನ್ನ ಆದೇಶದಲ್ಲಿ ಸಂವಿಧಾನದ ವಿಧಿ 48 ಮತ್ತು 1976 ರಲ್ಲಿ ತಮಿಳುನಾಡು ಸರ್ಕಾರ ಹೊರಡಿಸಿದ್ದ ಗೋಹತ್ಯೆ ನಿಷೇಧದ ಆದೇಶವನ್ನು ಉಲ್ಲೇಖಿಸಿ ಬಕ್ರೀದ್ ಸೇರಿದಂತೆ ಯಾವುದೇ ದಿನವೂ ಹಸು ಹಾಗೂ ಕರುಗಳ ಹತ್ಯೆ ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು. ಈಗ ಸುಪ್ರೀಂ ಕೋರ್ಟ್ನ ಈ ತಾಜಾ ಆದೇಶದ ನಂತರ ಸದ್ಯಕ್ಕೆ ಹೈಕೋರ್ಟ್ನ ಆ ನಿರ್ದೇಶನ ಜಾರಿಯಲ್ಲಿರುವುದಿಲ್ಲ. ಈ ಪ್ರಕರಣದ ಮುಂದಿನ ವಿಚಾರಣೆಯಲ್ಲಿ ಮದ್ರಾಸ್ ಹೈಕೋರ್ಟ್ನ ಆದೇಶ ಕಾನೂನು ಮತ್ತು ಸಂವಿಧಾನಕ್ಕೆ ಬದ್ಧವಾಗಿತ್ತೇ ಅಥವಾ ಇಲ್ಲವೇ ಎಂಬುದನ್ನು ದೇಶದ ಅತ್ಯುನ್ನತ ನ್ಯಾಯಾಲಯ ನಿರ್ಧರಿಸಲಿದೆ. ಅಸಲಿಗೆ ಕೆಲವು ಬಿಜೆಪಿ ಮತ್ತು ಸಂಘದ ಕಾರ್ಯಕರ್ತರು ಬಕ್ರೀದ್ ಸಂದರ್ಭದಲ್ಲಿ ಬಹಿರಂಗವಾಗಿ ಕುರ್ಬಾನಿ ನೀಡುವುದನ್ನು ತಡೆಯಲು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಹೈಕೋರ್ಟ್ ಅಲ್ಲಿ ಏನು ಮಾಡಿತು ಗೊತ್ತಾ? ಹೈಕೋರ್ಟ್ ತನ್ನ ಕಡೆಯಿಂದ ಕರು ಮುಂತಾದ ಪ್ರಾಣಿಗಳ ಹತ್ಯೆಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಟ್ಟಿತು. ಇದನ್ನೇ ದಳಪತಿ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದಿದ್ದರು. ಅಂದರೆ ಕರು, ಹಸು ಮುಂತಾದವುಗಳ ಹತ್ಯೆಗೆ ಸಂಪೂರ್ಣ ತಡೆ ನೀಡಿದ್ದ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ ನಂತರ ಈಗ ಸುಪ್ರೀಂ ಕೋರ್ಟ್ ಆ ಮೇಲ್ಮನವಿಯನ್ನು ಪುರಸ್ಕರಿಸಿದೆ. ಮತ್ತೊಂದೆಡೆ ಸ್ನೇಹಿತರೆ, ಸಂಭಲ್ನಲ್ಲಿ ಕೆಲವು ಹಿಂದುತ್ವವಾದಿ ಸಂಘಟನೆಗಳ ಜನ ಆ ಶಾಹಿ ಮಸೀದಿಗೆ ಪ್ರವೇಶಿಸಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದರು. ಆದರೆ ಅಲ್ಲಿನ ಕೆಳ ನ್ಯಾಯಾಲಯ ಏನು ಮಾಡಿತು? ಅಲ್ಲಿ ಸರ್ವೆ ನಡೆಸಲು ಆದೇಶ ನೀಡಿಬಿಟ್ಟಿತು. ಇದೇ ಕಾರಣಕ್ಕೆ ಸ್ನೇಹಿತರೆ, ನ್ಯಾಯಾಲಯಗಳು ಮತ್ತು ಜಡ್ಜ್ಗಳ ಮೇಲೆ ಪ್ರಶ್ನೆಗಳು ಏಳುತ್ತವೆ ಮತ್ತು ನ್ಯಾಯಾಲಯ ಹಾಗೂ ಜಡ್ಜ್ಗಳ ಮೇಲೆ ಪ್ರಶ್ನೆ ಎತ್ತುವ ಹಕ್ಕನ್ನು ನಮ್ಮ ದೇಶದ ಸಂವಿಧಾನ ನಮಗೆ ನೀಡಿದೆ. ಪ್ರಸ್ತುತ ದಿನಗಳಲ್ಲಿ ನೀವು ನೋಡಬಹುದು ಇಂತಹ ಹಲವು ಉದಾಹರಣೆಗಳಿವೆ. ಉತ್ತರ ಪ್ರದೇಶದ ಇಲಾಹಾಬಾದ್ ಹೈಕೋರ್ಟ್ನ ಜಸ್ಟಿಸ್ ಶೇಖರ್ ಎಂಬುವವರು ಈ ದೇಶ ಬಹುಸಂಖ್ಯಾತರ ಇಷ್ಟದಂತೆ ನಡೆಯುತ್ತದೆ ಎಂಬ ಹೇಳಿಕೆ ನೀಡಿದ್ದರು. ಆದರೆ ಸ್ನೇಹಿತರೆ, ಏನಾಯಿತು? ಅವರ ವಿರುದ್ಧ ಯಾವುದೇ ಕ್ರಮ ಜರುಗಲಿಲ್ಲ.
ಈಗ ಈ ಇಡೀ ಪ್ರಕರಣದಲ್ಲಿ ದಳಪತಿ ವಿಜಯ್ ತೆಗೆದುಕೊಂಡಿರುವ ಹೆಜ್ಜೆ ಖಂಡಿತವಾಗಿಯೂ ಅವರ ರಾಜ್ಯದಲ್ಲಿ ಸಾಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರಕಾರ ಎಲ್ಲ ಧರ್ಮ, ಎಲ್ಲಾ ಜಾತಿಗಳ ಜನರನ್ನು ಸಮಾನವಾಗಿ ನಡೆಸಿಕೊಳ್ಳಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಯಾರ ವಿರುದ್ಧವೂ ದ್ವೇಷ ಅಥವಾ ಸೇಡಿನ ಭಾವನೆಯಿಂದ ಇಂತಹ ಯಾವುದೇ ಕ್ರಮ ಕೈಗೊಳ್ಳಲು ಬಿಡುವುದಿಲ್ಲ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಸರ್ಕಾರದ ವಾದ ಏನೆಂದರೆ, ಹೈಕೋರ್ಟ್ನ ಈ ಆದೇಶ ತಮಿಳುನಾಡು ಪ್ರಾಣಿ ಸಂರಕ್ಷಣಾ ಕಾಯ್ದೆ 1958 ಕ್ಕೆ ವಿರುದ್ಧವಾಗಿದೆ. ತಮಿಳುನಾಡು ಸರ್ಕಾರ ಅಂದರೆ ದಳಪತಿ ವಿಜಯ್ ಸರ್ಕಾರದ ಪ್ರಕಾರ ಈ ಕಾನೂನು ಕೆಲಸಕ್ಕೆ ಮತ್ತು ಸಂತಾನೋತ್ಪತ್ತಿಗೆ ಅಸಮರ್ಥವೆಂದು ಪರಿಗಣಿಸಲಾದ 10 ವರ್ಷಕ್ಕಿಂತ ಮೇಲ್ಪಟ್ಟ ಹಸುಗಳ ಹತ್ಯೆಗೆ ಅನುಮತಿ ನೀಡುತ್ತದೆ. ಆದರೆ ಹೈಕೋರ್ಟ್ ಇದರ ಮೇಲೆ ಸಂಪೂರ್ಣ ನಿಷೇಧ ಹೇರಿತ್ತು, ಇದು ಕಾನೂನಿನ ವ್ಯಾಪ್ತಿಯಿಂದ ಹೊರಗಿದೆ. ದಳಪತಿ ವಿಜಯ್ ಸರ್ಕಾರ ಇನ್ನೊಂದು ವಾದವನ್ನು ಮಂಡಿಸಿತ್ತು. ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದ ಮೂಲ ಅರ್ಜಿಯಲ್ಲಿ ಕೇವಲ ಕೊಯಮತ್ತೂರಿನಲ್ಲಿ ಬಕ್ರೀದ್ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ತಡೆಯಲು ಮಾತ್ರ ಕೋರಲಾಗಿತ್ತು. ಇದರ ಜೊತೆಗೆ ತಮಿಳುನಾಡಿನ ಹಲವು ಹಿಂದೂ ದೇವಾಲಯಗಳಲ್ಲೂ ಪ್ರಾಣಿ ಬಲಿ ನೀಡಲಾಗುತ್ತದೆ ಎಂಬ ವಾದವನ್ನು ಮಂಡಿಸಲಾಗಿದೆ. ಈ ತೀರ್ಪಿನ ಪರಿಣಾಮ ಬಕ್ರೀದ್ ಮಾತ್ರವಲ್ಲದೆ ಆ ಸ್ಥಳಗಳ ಮೇಲೂ ಬೀರುತ್ತದೆ. ಸಾಮಾನ್ಯವಾಗಿ ಮುಸ್ಲಿಮರು ಬಕ್ರೀದ್ ಸಂದರ್ಭದಲ್ಲಿ ಸ್ಥಳೀಯ ನಿಯಮಾವಳಿಗಳ ಪ್ರಕಾರ ಖಾಸಗಿ ಜಾಗಗಳಲ್ಲಿ, ಧಾರ್ಮಿಕ ಕೂಟಗಳಲ್ಲಿ ಪ್ರಾಣಿ ಸಂಭ್ರಮದ ಅಂಗವಾಗಿ ಕುರ್ಬಾನಿ ನೀಡುತ್ತಾರೆ. ಅದೇ ರೀತಿ ತಮಿಳುನಾಡಿನ ಹಲವು ಹಿಂದೂ ದೇವಾಲಯಗಳಲ್ಲೂ ವಾರ್ಷಿಕ ಜಾತ್ರೆ, ಹಬ್ಬಗಳ ಸಂದರ್ಭದಲ್ಲಿ ಸಂಪ್ರದಾಯದಂತೆ ಪ್ರಾಣಿ ಬಲಿ ನೀಡುವ ಪದ್ಧತಿ ಇದೆ. ಮತ್ತು ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದರೆ ಸ್ನೇಹಿತರೆ, ದಳಪತಿ ವಿಜಯ್ ಬೆಂಬಲಕ್ಕೆ ಡಿಎಂಕೆ ನಿಲ್ಲುತ್ತಿರುವಂತೆ ಕಾಣುತ್ತಿದೆ. ನಾನು ನನ್ನ ಹಿಂದಿನ ಶೋನಲ್ಲೇ ನಿಮಗೆ ತಿಳಿಸಿದ್ದೆ, ಡಿಎಂಕೆ ಈಗ ಯಾವ ರೀತಿ ಮತ್ತೊಮ್ಮೆ ಅಧಿಕೃತವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಮರಳುತ್ತಿದೆ ಎಂದು. ವಿಸಿಕೆ ಪಕ್ಷದ ಕಡೆಯಿಂದ ಬಂದಿರುವ ಹೇಳಿಕೆ ಮತ್ತು ಅದರ ಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರು ನೀಡಿರುವ ಪ್ರತಿಕ್ರಿಯೆಗಳನ್ನು ನೋಡಿದರೆ, ಮುಂಗಾರು ಅಧಿವೇಶನಕ್ಕೂ ಮುನ್ನವೇ ಕೆ. ಸ್ಟಾಲಿನ್ ಅವರು ಅಧಿಕೃತವಾಗಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಲಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತಿದೆ. ಇದು ಅವರ ರಾಜ್ಯದ ರಾಜಕೀಯವನ್ನು ಮೀರಿ ಕೇಂದ್ರ ಮಟ್ಟದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯಾಗಿದೆ. ಈಗ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ವಿಚಾರದಲ್ಲಿ ಡಿಎಂಕೆ ಮೊದಲಿನಿಂದಲೂ ದಳಪತಿ ವಿಜಯ್ ಸರ್ಕಾರದ ಬೆಂಬಲಕ್ಕೆ ನಿಂತಂತೆ ಕಾಣುತ್ತಿತ್ತು. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಲು ಇಷ್ಟೊಂದು ಸಮಯ ಯಾಕೆ ತಗೊಂಡ್ರಿ ಅಂತ ಟಿವಿಕೆ ಸರ್ಕಾರವನ್ನು ಟೀಕಿಸುತ್ತಿದ್ದರು. ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಕಸಾಯಿಖಾನೆಗಳನ್ನು ಮಾತ್ರ ಅವಲಂಬಿಸುವುದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ, ಏಕೆಂದರೆ ಅಲ್ಲಿ ಈಗಾಗಲೇ ಜಾಗದ ಕೊರತೆಯಿದೆ. ಇಂತಹ ಧಾರ್ಮಿಕ ಕೂಟಗಳಲ್ಲಿ ಪ್ರಾಣಿ ಬಲಿ ನೀಡುವ ಪದ್ಧತಿಗೆ ಧಾರ್ಮಿಕ ಸಂಪ್ರದಾಯದ ರೂಪದಲ್ಲಿ ಕಾನೂನುಬದ್ಧ ಮನ್ನಣೆ ಸಿಕ್ಕಿದೆ. ಕೇವಲ ಮುಸ್ಲಿಮರಷ್ಟೇ ಅಲ್ಲ, ಹಿಂದೂ ದೇವಾಲಯಗಳಲ್ಲೂ ಬಲಿ ನೀಡಲಾಗುತ್ತದೆ. ಅಷ್ಟಕ್ಕೂ ಆರ್ಥಿಕವಾಗಿ ನಷ್ಟ ತರುವ ಕೆಲಸವನ್ನು ಯಾರೂ ಮಾಡಲ್ಲ, ಹಾಗಾಗಿ ಹಾಲು ಕೊಡುವ ಹಸುವನ್ನಾಗಲಿ ಅಥವಾ ಕರುಗಳನ್ನಾಗಲಿ ಯಾರೂ ಕೊಲ್ಲುವುದಿಲ್ಲ. ಆದರೆ ಹೈಕೋರ್ಟ್ನ ಈ ಆದೇಶದಲ್ಲಿ ಹೋರಿ, ಎತ್ತು ಮತ್ತು ಎಮ್ಮೆಗಳ ಬಲಿಗೂ ನಿಷೇಧ ಹೇರಲಾಗಿತ್ತು ಎಂದು ಡಿಎಂಕೆ ವಾದಿಸಿತ್ತು. ಈಗ ತಮಿಳುನಾಡಿನ ವಿಜಯ್ ಸರ್ಕಾರದ ವಾದ ಏನೆಂದರೆ, ತಮಿಳುನಾಡು ಪ್ರಾಣಿ ಸಂರಕ್ಷಣಾ ಕಾಯ್ದೆ ಮತ್ತು ಕಸಾಯಿಖಾನೆಗಳಿಗೆ ಸಂಬಂಧಿಸಿದ ಇತರ ನಿಯಮಗಳು ಪ್ರಾಣಿಗಳನ್ನು ಎಲ್ಲಿ ಮತ್ತು ಯಾವ ಷರತ್ತುಗಳ ಅಡಿಯಲ್ಲಿ ಕಟಾವು ಮಾಡಬಹುದು ಎಂಬುದನ್ನು ಈಗಾಗಲೇ ನಿರ್ಧರಿಸಿವೆ. ಆದರೆ ಅವು ಸಂಪೂರ್ಣವಾಗಿ ನಿಷೇಧ ಹೇರುವುದಿಲ್ಲ. ಕಾನೂನು ಚೌಕಟ್ಟನ್ನು ಪಾಲಿಸುವ ಬದಲು ಸಂಪೂರ್ಣ ನಿಷೇಧ ಹೇರುವ ಮೂಲಕ ಹೈಕೋರ್ಟ್ ತಾನೇ ಹೊಸ ಕಾನೂನು ಸೃಷ್ಟಿಸಲು ಹೊರಟಂತಿದೆ ಎಂಬುದು ಸರ್ಕಾರದ ತರ್ಕವಾಗಿದೆ. ಇನ್ನು ವಿಳಂಬದ ಬಗ್ಗೆ ಕೇಳಿಬರುತ್ತಿರುವ ಟೀಕೆಗಳಿಗೆ ಉತ್ತರಿಸಿರುವ ಟಿವಿಕೆ, ಅಂದರೆ ದಳಪತಿ ವಿಜಯ್ ಅವರು, ನಾವು ಕಾನೂನು ತಜ್ಞರಿಂದ ಸಲಹೆ ಪಡೆಯಲು ಸಮಯ ಬೇಕಾಗಿತ್ತು, ಅದಕ್ಕೆ ತಡವಾಯಿತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ಮತ್ತೊಂದು ಪ್ರಕರಣದಲ್ಲೂ ದಳಪತಿ ವಿಜಯ್ ಮುಸ್ಲಿಮರ ಹಕ್ಕಿಗಾಗಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದರು. ಬಿಜೆಪಿ ನಾಯಕರ ದೂರಿನ ಮೇರೆಗೆ ಒಬ್ಬ ವ್ಯಕ್ತಿಯ ಕೋಟಾವನ್ನು ತಡೆಹಿಡಿಯಲಾಗಿತ್ತು. ಆ ವ್ಯಕ್ತಿ ಮೊದಲಿಗೆ ಹಿಂದೂ ಸಮುದಾಯಕ್ಕೆ ಸೇರಿದವನಾಗಿದ್ದು ಒಬಿಸಿ ಮೀಸಲಾತಿಯ ಲಾಭ ಪಡೆಯುತ್ತಿದ್ದ. ನಂತರ ಆತ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಮುಸ್ಲಿಮರಲ್ಲೂ ಒಬಿಸಿ ಮೀಸಲಾತಿ ಸಿಗುವ ಪಸ್ಮಾಂಡ ವರ್ಗಕ್ಕೆ ಸೇರಿದ. ಆದರೆ ಬಿಜೆಪಿಯ ಹಾಗೂ ಸ್ಥಳೀಯ ಹಿಂದುತ್ವವಾದಿ ನಾಯಕರ ದೂರಿನ ಮೇರೆಗೆ ಅಲ್ಲಿನ ತಹಶೀಲ್ದಾರ್ ಆತನ ಮೀಸಲಾತಿ ಕೋಟಾವನ್ನು ತಡೆಹಿಡಿದರು. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗಲೂ ಹೈಕೋರ್ಟ್ ಅದೇ ನಿರ್ಧಾರವನ್ನು ಎತ್ತಿಹಿಡಿಯಿತು. ಆ ಬಳಿಕ ದಳಪತಿ ವಿಜಯ್ ಆ ಮುಸ್ಲಿಂ ವ್ಯಕ್ತಿಯ, ಹಿಂದೂ ಧರ್ಮದಿಂದ ಮತಾಂತರಗೊಂಡ ವ್ಯಕ್ತಿಯ ಪರವಾಗಿ ನಿಂತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ಸ್ನೇಹಿತರೆ, ಈಗ ಸುಪ್ರೀಂ ಕೋರ್ಟ್ನಿಂದ ಬಂದಿರುವ ತೀರ್ಪು ಮತ್ತು ದಳಪತಿ ವಿಜಯ್ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ತೆಗೆದುಕೊಳ್ಳುವ ನಿರ್ಧಾರಗಳನ್ನೇ ನೆನಪಿಸುತ್ತವೆ. ಮುಸ್ಲಿಮರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಚಂದ್ರಬಾಬು ನಾಯ್ಡು ಅವರ ನಿಲುವುಗಳನ್ನು ನೀವು ನೋಡಬಹುದು. ತಮ್ಮ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗಾಗಿ ಯೋಜನೆಗಳು, ಮಸೀದಿಗಳಲ್ಲಿ ಅಜಾನ್ ನೀಡುವವರಿಗೆ ಗೌರವಧನ, ಮಸೀದಿ ಮತ್ತು ಮದರಸಾಗಳ ನಿರ್ವಹಣೆ,
ಹಾಗೂ ರಂಜಾನ್ ಮಾಸದಲ್ಲಿ ಮುಸ್ಲಿಂ ನೌಕರರಿಗೆ ಕಚೇರಿಯಿಂದ 1 ಗಂಟೆ ಮುಂಚಿತವಾಗಿ ಮನೆಗೆ ಹೋಗಲು ರಜೆ ನೀಡುವುದು ಸೇರಿದಂತೆ ಹಲವು ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಇವೆಲ್ಲವೂ ತಮ್ಮ ತಮ್ಮ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ತೀವ್ರ ಹಿಂದುತ್ವದ ರಾಜಕೀಯ ಲೈನ್ಗೆ ಜಾಗ ಸಿಗದಂತೆ ತಡೆಯುವ ಪ್ರಯತ್ನಗಳಾಗಿವೆ. ಅದಕ್ಕಾಗಿಯೇ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯದಲ್ಲಿ ಇಟ್ಟ ಹೆಜ್ಜೆಗಳು ಮತ್ತು ಇತ್ತ ರಾಹುಲ್ ಗಾಂಧಿ ಅವರ ಸೈದ್ಧಾಂತಿಕ ದೃಷ್ಟಿಕೋನ ಇವೆರಡರ ಮಿಶ್ರಣದಂತೆ ದಳಪತಿ ವಿಜಯ್ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದರ ಬಗ್ಗೆ ನೀವೇನು ಅಂದುಕೊಳ್ಳುತ್ತೀರಿ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ.